ರೈತರು ಹಾಗೂ ಸಚಿವರ ಮಧ್ಯೆ ವಾಗ್ವಾದ ಆಗಿದೆ. ಅಂದರೆ ರೈತರು ಕೇಳಿರುವಂಥ ಪ್ರಶ್ನೆಗೆ ಸಚಿವರು ಕೆಂಡಾಮಂಡಲರಾದರು. ವೇದಿಕೆಯ ಮೇಲೆಯೇ ರೈತರಿಗೆ ಸಚಿವ ತಿಮ್ಮಾಪೂರ್ ಆವಾಜನ್ನು ಹಾಕಿದ್ದಾನೆ. ಸಚಿವರಾಗಿರುವಂಥ ಆರ್ ಬಿ ತಿಮ್ಮಾಪೂರ್ ರೈತರ ಮಧ್ಯೆ ವಾಗ್ವಾದ ನಡೆದಿದೆ. ರೈತನೊಬ್ಬ ಕೇಳಿರುವಂಥ ಮಾಹಿತಿಯಿಂದ ಸಚಿವರು ಕೆರಳಿದರು. ಆಲಮಟ್ಟಿ ಜಲಾಶಯ ಸಂಬಂಧ ಮಾಹಿತಿಯನ್ನು ರೈತ ಪ್ರಶ್ನೆ ಮಾಡ್ತಾನೆ. ನಾನು ಈ ವೇದಿಕೆಯಲ್ಲಿ ರಾಜಕಾರಣ ಮಾಡಲ್ಲ, ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ ಅಂತ ಈ ರೀತಿಯಾಗಿ ಅಲ್ಲಿ ನೆರೆದಿರುವಂಥ ಜನರಿಗೆ ಅಥವಾ ಸಂತ್ರಸ್ತರಿಗೆ ಭರವಸೆಯನ್ನು ಕೊಟ್ಟರು. ಇದರ ಮಧ್ಯೆ ಒಬ್ಬ ರೈತ ಪ್ರಶ್ನೆಯನ್ನು ಮಾಡ್ತಾರೆ. ಆವಾಗ ಕೆರಳಿ ಕೆಂಡರಾಗ್ತಾರೆ. ಅಂದರೆ ಪ್ರಮುಖವಾಗಿ ಈ ಆಲಮಟ್ಟಿ ಜಲಾಶಯದಲ್ಲಿ 522 ಮೀಟರ್ ನೀರು ಸಂಗ್ರಹ ಮಾಡೋದಕ್ಕೆ ನ್ಯಾಯಾಲಯಕ್ಕೆ ಪತ್ರ ನೀಡಿರುವ ಬಗ್ಗೆ ರೈತ ಪ್ರಶ್ನೆಯನ್ನು ಮಾಡ್ತಾನೆ. ಆ ಪ್ರಶ್ನೆಗೆ ಉತ್ತರ ಇವ್ರ ಕಡೆಯಿಂದ ಇರೋದಿಲ್ಲ. ನಾನು ಇಲ್ಲಿ ರಾಜಕಾರಣ ಮಾಡಲಿಕ್ಕೆ ಬಂದಿಲ್ಲ, ಜನರ ಸಮಸ್ಯೆಯನ್ನು ಆಲಿಸೋದಕ್ಕೆ ಬಂದಿದ್ದೀನಿ ಅಂತ ಗದರಿಸಿದ್ರು. ಆಕ್ರೋಶವನ್ನು ಹೊರಹಾಕಿದ್ರು ರೈತರ ಮೇಲೆ. ರೈತರು ಏನು ಕೇಳಿದ್ರು, ಏನಾಯಿತು ಆ ಪ್ರಕರಣ, ಏನಾಯಿತು ಅಂತೇಳಿ ಜಲಾಶಯದ ವಿಚಾರವಾಗಿ ಆಲಮಟ್ಟಿ ಜಲಾಶಯದಲ್ಲಿ ಏನು 522 ಮೀಟರ್ ನೀರು ಸಂಗ್ರಹ ಮಾಡೋದಕ್ಕೆ ನ್ಯಾಯಾಲಯಕ್ಕೆ ಪತ್ರವನ್ನು ಬರೆದಿದ್ದಾರಲ್ಲ, ಸೊ ಅದು ಏನಾಯಿತು, ಅದರ ಕಥೆನೇ ಗೊತ್ತಿಲ್ಲ, ಹೇಳಿ ಅಂತ ಹೇಳಿದಾಗ ಇದ್ರ ಬಗ್ಗೆ ಉತ್ತರ ಇಲ್ಲ, ಮಾತನಾಡಲಿಲ್ಲ. ಆವಾಗ ನಾನು ಈ ವೇದಿಕೆಯಲ್ಲಿ ರಾಜಕಾರಣ ಮಾಡಲಿಕ್ಕೆ ಹೋಗೋದಿಲ್ಲ ಅಂತೇಳಿ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೇನೆ ಅಂತ ಸಂತ್ರಸ್ತರಿಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಅದೇನಿದ್ರು ಕೂಡ ಆಗತ್ತೆ ಅಂತ ಹೇಳಿದ್ದಾರೆ. ಕೇಳುವಂತ ಆಯ್ತು, ಕೇಳ್ತಾರೆ. ಪ್ರಶ್ನೆ ಕೇಳುವಾಗ ನೀವ್ಯಾಕೆ ಆಕ್ರೋಶ ಭರಿತರಾಗ್ತೀರಿ ಅಂತ ಯಾಕೆ ಹಕ್ಕಿಲ್ವಾ ರೈತರಿಗೆ ಪ್ರಶ್ನೆ ಕೇಳೋಕ್ಕೆ? ಏನೇ ಇರಲಿ ಕೇಳಬಹುದು, ಅದಕ್ಕೆ ನೀವು ತಾಳ್ಮೆಯಿಂದ ಉತ್ತರ ಕೊಡಬೇಕಾಗತ್ತೆ. ಇಲ್ಲಿ ಆವೇಶ ಆಕ್ರೋಶ ಇರಬಹುದು, ಅದನ್ನ ಸರಿಯಾದ ರೀತಿಯಲ್ಲಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಯಾಕೋ ಸಚಿವರು ಕೆಂಡಾಮಂಡಲರಾದ್ರು ಆ ಒಂದು ಪ್ರಶ್ನೆಗೆ ರಾಜಕಾರಣ ಮಾಡಲಿಕ್ಕೆ ನಾನು ಬಂದಿಲ್ಲ, ನಿಮ್ಮ ಸಮಸ್ಯೆಯನ್ನು ಕೇಳಲಿಕ್ಕೆ ನಾನು ಬಂದಿದ್ದೇನೆ ಅಂತ. ರೈತರಿಗೆ ಗೊತ್ತಿಲ್ಲ ಅದ್ರ ಬಗ್ಗೆ, ಕೇಳಿದ್ದಾರೆ ಏನಾಯಿತು ಅಂತ ಹೇಳಿ. ಇದಕ್ಕೆ ಉತ್ತರ ಇಲ್ಲ. ತಮ್ಮ ವಿಷಯವನ್ನು ನಾವು ಆಲಿಸ್ತೇವೆ, ಅಲ್ಲಿ ಏನೇನು ಸಾಧ್ಯತೆ ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿಕೊಂಡಿದ್ದೇನೆ. ತಾವು 11ನೇ ತಾರೀಕಿಗೆ ಜನಪ್ರತಿನಿಧಿಗಳು ತಾವು ಬರಬೇಕು ಆದಂತ ವಿನಂತಿ ಮಾಡಿಕೊಂಡು ನಾನು ಮಾತುಗಳು 4 ಗಂಟೆಗೆ ಬೆಳಗಾವಿಯಲ್ಲಿ ಸಭೆ ಕರೆಯಲಾಗಿದೆ. ತಮ್ಮ ಎಲ್ಲ ಬೇಡಿಕೆಗಳ ಬಗ್ಗೆ ಆಲ್ರೆಡಿ 2 ರಿಂದ 3 ತಾಸು ನಮ್ಮ ಜೊತೆ ಕೂತಿದ್ರು. ನಾವು ಜೊತೆಗೂ ಮೀಟಿಂಗ್ ಮಾಡಿದ್ವಿ. ಏನೇನು ಯಾವ ರೀತಿಯಾಗಿ ಪ್ರಾಜೆಕ್ಟ್ ಇಡೀ 1,34,000 ಎಕರೆ ಕೊಡಬೇಕು ಅನ್ನುವಂತ ಅದನ್ನ ತಮ್ಮ ಸದನದಲ್ಲೇ ಮಾತಾಡಿದ್ದಾರೆ. ಆದರೆ 5 ಕೋಟಿ 6 ಕೋಟಿ ಆಗುವಂತದ್ದು ಯಾವ ರೈತರ ಭೂಮಿಯೂ ಆಗಿಲ್ಲ. ಅದು RC ಸೆಂಟರ್ ಸಲುವಾಗಿ ಯಾವ ರೀತಿಯಾಗಿ ಪ್ರಾಜೆಕ್ಟ್ ಇಡೀ 1,34,000 ಎಕರೆ ಕೊಡಬೇಕು ಅನ್ನುವಂತ ಅದನ್ನ ತಮ್ಮ ಸದನದಲ್ಲೇ ಮಾತಾಡಿದ್ದಾರೆ. ಆದರೆ 5 ಕೋಟಿ 6 ಕೋಟಿ ಆಗುವಂತದ್ದು ಯಾವ ರೈತರ ಭೂಮಿಯೂ ಆಗಿಲ್ಲ. ಅದು RC ಸೆಂಟರ್ ಸಲುವಾಗಿ ಯಾವ ರೀತಿಯಾಗಿ ಪ್ರಾಜೆಕ್ಟ್ ಇಡೀ 1,34,000 ಎಕರೆ ಕೊಡಬೇಕು ಅನ್ನುವಂತ ಅದನ್ನ ರಾಜಕಾರಣ ಮಾತಾಡಿದ್ರೆ ನಾನು ಮಾತಾಡ್ತೀನಿ, ರಾಜಕಾರಣ ಮಾತಾಡಿದ್ರೆ ನಾನು ಮಾತಾಡತ್ತೀನಿ. ಯಾರು ಒಬ್ಬ ಕಡೆ ಮಾತಾಡಕತ್ತಿಲ್ಲ, ರಾಜಕಾರಣ ಮಾತಾಡಿದ್ರೆ ನಾನು ಮಾತಾಡ್ತೀನಿ, ರಾಜಕಾರಣ ಮಾತಾಡಿದ್ರೆ ನಾನು ಮಾತಾಡತ್ತೀನಿ. ಯಾರು ಒಬ್ಬ ಕಡೆ ಮಾತಾಡಕತ್ತಿಲ್ಲ, ರಾಜಕಾರಣ ಮಾತಾಡಿದ್ರೆ ನಾನು ಮಾತಾಡ್ತೀನಿ, ರಾಜಕಾರಣ ಮಾತಾಡಿದ್ರೆ ನಾನು ಮಾತಾಡತ್ತೀನಿ. ಯಾರು ಒಬ್ಬ ಕಡೆ ಮಾತಾಡಕತ್ತಿಲ್ಲ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸೋಮಶೇಖರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸೋಮಶೇಖರ್, ಏಕೆ ಯಾವ ಕಾರಣಕ್ಕಾಗಿ ಈ ರೀತಿಯ ಸಮಸ್ಯೆ ಎದುರಾಗಿತ್ತು, ಏನು ಕೇಳಿದ್ರು, ಅಂದರೆ ಪ್ರಶ್ನೆ ಏನು ಕೇಳಿದ್ರು, ಯಾಕೆ ಉತ್ತರ ಕೊಡಲಿಲ್ಲ ಅಂತ? ಹೇಮಕುಮಾರ್, ಇದು ಕೃಷ್ಣಾ ಮೇಲ್ದಂಡೆ ಯೋಜನೆ ಬಾಗಲಕೋಟೆ ಜಿಲ್ಲೆಯ ಇತಿಹಾಸ ಮತ್ತು ದೇಶದ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಯೋಜನೆಯಾಗಿದೆ. ಸಾವಿರಾರು ಜನ, ಲಕ್ಷಾಂತರ ಜನ ತಮ್ಮ ಮನೆ ಮಠಗಳನ್ನ ಕಳೆದುಕೊಂಡು ಸಂತ್ರಸ್ತರಾದಂತಹವರು. ಏಷ್ಯಾ ಖಂಡದಲ್ಲಿ ಅತಿ ಹೆಚ್ಚು ಮುಳುಗಡೆ ಕಂಡಂತಹ ನಗರ ಅದ್ಯಾವುದು ಇದ್ರೆ ಬಾಗಲಕೋಟೆ ಮತ್ತು ಬಾಗಲಕೋಟೆಯ ಸುತ್ತಮುತ್ತಲಿನ ಹಳ್ಳಿಗಳು. ಹೀಗಾಗಿ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಸಂತ್ರಸ್ತರಿಗೆ ಸೂಕ್ತವಾದ ಪರಿಹಾರ ಮತ್ತು ಭೂಸ್ವಾಧೀನ ಪಡಿಸಿಕೊಂಡು ಅವರಿಗೆ ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನ ಪೂರ್ಣಗೊಳಿಸಬೇಕಾಗಿದೆ. ಆದ್ರೆ ಈ ಯೋಜನೆ ದಶಕಗಳು ಉರುಳುತ್ತಾ ಬಂದ್ರು ಕೂಡ 1964ರಿಂದ ಇಲ್ಲಿವರೆಗೂ ಯೋಜನೆ ಮುಗಿತಾ ಇಲ್ಲ. ಹೀಗಾಗಿ ಆಕ್ರೋಶಗೊಂಡಿರುವಂತಹ ಸಂತ್ರಸ್ತರು ಬಾಗಲಕೋಟೆಯ ನವನಗರದ ಜಿಲ್ಲಾಡಳಿತ ಭವನದ ಮುಂದೆ ಅಹೋರಾತ್ರಿ ಧರಣಿ ಮತ್ತು ಸರದಿ ಉಪವಾಸ ಸತ್ಯಾಗ್ರಹವನ್ನ ಆರಂಭಿಸಿದ್ದಾರೆ. ಹೀಗಾಗಿ ಹಲವು ಸಂಘಟನೆ
ಸಂಘಟನೆಗಳು ಮತ್ತು ಹಲವು ಜನ ಮುಖಂಡರು ಪಕ್ಷಾತೀತವಾಗಿ ಬೆಂಬಲವನ್ನ ನೀಡ್ತಾ ಇದ್ದಾರೆ. ಅದೇ ರೀತಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಆಗಿರುವ ಅಬಕಾರಿ ಸಚಿವ, ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವ ಆರ್ ಬಿ ತಿಮ್ಮಾಪುರ್ ಅವರು ಕೂಡ ಸಂತ್ರಸ್ತರ ಹೋರಾಟಕ್ಕೆ ಬೆಂಬಲ ಸೂಚಿಸುವುದಕ್ಕೆ ಸ್ಥಳಕ್ಕೆ ಆಗಮಿಸಿದ್ರು. ಇದೇ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರದಿಂದ ಅವಧಿಯಲ್ಲಿ ಆದಂತಹ ಕೆಲವು ಕೆಲಸಗಳು ಮತ್ತು ಕಾಂಗ್ರೆಸ್ನ ಸರ್ಕಾರದಲ್ಲಿ ಇದ್ದಂತಹ ಕೆಲಸಗಳನ್ನ ಸಂತ್ರಸ್ತರು ಅಳೆದು ತೂಗಿ ನೋಡ್ತಾ ಇದ್ದಾರೆ. ಯಾಕಂದ್ರೆ ಯಾವುದೇ ಸರ್ಕಾರ ಬಂದ್ರೂ ಕೂಡ ಸಂತ್ರಸ್ತರ ಪರಿಸ್ಥಿತಿ ಮಾತ್ರ ಬದಲಾಗ್ತಾ ಇಲ್ಲ, ಯೋಜನೆ ಪೂರ್ಣಗೊಳ್ತಾ ಇಲ್ಲ ಅನ್ನೋ ಆಕ್ರೋಶ ಇದೆ. ಹೀಗಾಗಿ ಕಾಂಗ್ರೆಸ್ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಕಳೆದ ಕೆಲವು ದಿನಗಳ ಹಿಂದೆ ಹೈಕೋರ್ಟ್ ನಲ್ಲಿ ಆಲ್ಮಟ್ಟಿ ಜಲಾಶಯದ ಎತ್ತರ ಏನಿದೆ 524 ಬದಲಾಗಿ 522 ಮೀಟರ್ಗೆ ನಿಲ್ಲಿಸಿ ಆ ವ್ಯಾಪ್ತಿಯೊಳಗೆ ಮುಳುಗಡೆ ಆಗುವಂತಹ ಜಮೀನುಗಳೇನಿದ್ದಾವೆ ಅವುಗಳಿಗೆ ಮಾತ್ರ ಪರಿಹಾರ ಒದಗಿಸುವುದು ಮತ್ತು ಅಷ್ಟೇ ನೀರನ್ನ ಸಂಗ್ರಹ ಮಾಡುವುದಕ್ಕೆ ಅಫಿಡವಿಟ್ ಅನ್ನ ಸಲ್ಲಿಸಿದೆ ಎಂದು ಬಿಜೆಪಿಗರು ಆರೋಪ ಮಾಡ್ತಾ ಇರುವಂತದ್ದು. ಇದೇ ಆರೋಪವನ್ನ ರೈತರು ಇವತ್ತು ಕಾಂಗ್ರೆಸ್ ಸರ್ಕಾರ ಈ ರೀತಿ ಮಾಡ್ತಾ ಇದೆ, ಸಂತ್ರಸ್ತರಿಗೆ, ಈ ಭಾಗದ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ ಅಂತ ತಿಮ್ಮಾಪುರ್ ಅವರನ್ನ ಪ್ರಶ್ನೆ ಮಾಡಿದಾಗ ತಿಮ್ಮಾಪುರ್ ಅವರು ಗರಂ ಆಗ್ತಾರೆ. ಹೀಗಾಗಿ ಸಂತ್ರಸ್ತರು ಮತ್ತು ರೈತರ ನಡುವೆ ಮಾತಿನ ಚಕಮಕಿ ನಡೆಯುತ್ತೆ. ಆಗ ತಿಮ್ಮಾಪುರ್ ಅವರು, ನಾನು ರಾಜಕಾರಣ ಮಾಡುವುದಕ್ಕೆ ಈ ವೇದಿಕೆಯನ್ನ ಬಳಸಿಕೊಳ್ಳುವುದಿಲ್ಲ, ನಾನು ಸಂತ್ರಸ್ತರ ನಾಡಿನಿಂದ ಬಂದವನು, ಸಂತ್ರಸ್ತರ ವೇದಿಕೆಯನ್ನ ಈ ರೀತಿ ದುರ್ಬಳಕೆ ಮಾಡಿಕೊಳ್ಳುವುದಿಲ್ಲ ಎನ್ನುವ ಮಾತನ್ನ ಹೇಳ್ತಾರೆ. ಹಾಗಾಗಿ ಮುಂದೆ ಸಿಎಂ ಮತ್ತು ಡಿಸಿಎಂ ಅವ್ರ ಜೊತೆಗೆ ಬರುವ ಡಿಸೆಂಬರ್ 11ರಂದು ಸಭೆ ನಡೆಸಿ ಸೂಕ್ತ ನಿರ್ಧಾರ ತೆಗೆದುಕೊಳ್ಳುವ ಒಂದು ಕೆಲಸ ಮಾಡ್ತೇವೆ. ಮುಖಂಡರು, ಸಂತ್ರಸ್ತರು, ವಿಜಯಪುರ ಮತ್ತು ಬಾಗಲಕೋಟೆ ಅವಳಿ ಜಿಲ್ಲೆಯ ಸಂತ್ರಸ್ತರಿದ್ದಾರೆ, ಆ ಮುಖಂಡರು ಕೂಡ ಭಾಗಿಯಾಗಬಹುದು ಅಂತ ಹೇಳ್ತಾರೆ. ನಂತರ ಅಲ್ಲಿ ಹೋರಾಟ ಸಮಿತಿ ಏನಿದೆ, ಆ ಹೋರಾಟ ಸಮಿತಿಯ ಪ್ರಮುಖರು ಮಧ್ಯಸ್ಥಿಕೆಯನ್ನು ವಹಿಸಿ ಸಂತ್ರಸ್ತರನ್ನ ಶಾಂತಗೊಳಿಸ್ತಾರೆ. ಹೀಗಾಗಿ ಇದೊಂದು ಮಾತಿನ ಚಕಮಕಿ ನಡೆದ ಘಟನೆ ನಡೆಯುತ್ತೆ. ಆದ್ರೆ ಖೇದದ ಸಂಗತಿ ಏನಂದ್ರೆ ಸರ್ಕಾರಗಳ ಮೇಲೆ ಸರ್ಕಾರಗಳು ಬದಲಾದ್ರೂ ಕೂಡ ಸಂತ್ರಸ್ತರ ಹಣೆ ಬರಹ, ಅವರ ಬದುಕು ಮಾತ್ರ ಬದಲಾಗ್ತಾ ಇಲ್ಲ. ಹೇಮಕುಮಾರ್. ಓಕೆ, ಥ್ಯಾಂಕ್ ಯು ಸೋಮಶೇಖರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ರಾಜಕಾರಣ ಮಾತಾಡಿದ್ರೆ ನಾನು ಮಾತಾಡ್ತೀನಿ, ರಾಜಕಾರಣ ಮಾತಾಡಿದ್ರೆ ನಾನು ಮಾತಾಡತ್ತೀನಿ. ಯಾರು ಒಬ್ಬ ಕಡೆ ಮಾತಾಡಕತ್ತಿಲ್ಲ, ರಾಜಕಾರಣ ಮಾತಾಡಿದ್ರೆ ನಾನು ಮಾತಾಡ್ತೀನಿ, ರಾಜಕಾರಣ ಮಾತಾಡಿದ್ರೆ ನಾನು ಮಾತಾಡತ್ತೀನಿ. ಯಾರು ಒಬ್ಬ ಕಡೆ ಮಾತಾಡಕತ್ತಿಲ್ಲ, ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.